ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅಂದ್ಕೊಂಡು ನಾನು ನನ್ನ ಒಂದು ವ್ಲಾಗ್ನ, ಇದು ಬುಧವಾರದ ವ್ಲಾಗ್ ರೀ. ಅದು ಮಧ್ಯಾಹ್ನದಿಂದ ನಾನು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಏನಂತ ಹೇಳಿದರೆ, ಎಲ್ಲನೂ ಅರಿಬಿನಲ್ಲಿ ನಾನು ಒಣಗಿ ಹಾಕಿದ ಅರಿಬಿ ಎಲ್ಲನೂ ತಂದು ಇಟ್ಕೊಂಡಂತದ್ರಿ. ತಂದು ಇಟ್ಟಿದ್ದೆ, ನಾನು ಹೊರಗೆ ಹಾಕಿದ್ದ ಅರಿಬಿ ಎಲ್ಲ ತಂದು ಒಳಗಿಟ್ಟಿದ್ದೆ. ಅವನ್ನ ಗುಬ್ಬೆಲ್ಲನೂ ಚಲ್ಲಿ ಹಾಕಿದ್ಲು ನೋಡ್ರಿ. ಹಾಗಾಗಿ ಅವನ್ನೆಲ್ಲನೂ ತೆಗೆದು ಮ್ಯಾಲೆ ಇಟ್ಕೊಂಡು, ಮತ್ತು ಅರಿಬಿ ಒಂದಲ್ಲಿ ಅಲ್ಲೆಲ್ಲ ಚಪ್ಪಲಿ ಇರ್ತಾವಲ್ಲ ನಮ್ಮವು ಅಕ್ಕಿವು, ಅವನ್ನೆಲ್ಲನೂ ಚೆಲ್ಲಿ ಹಾಕಿರ್ತಾಳೆ ರೀ. ಅಂತ ಕೈಯಾಗಿ ಹಿಡ್ಕೊಂಡು ಬರ್ತಾಳೆ, ಇಲ್ಲ ಕಾಲಿಗೆರ ಹಾಕ್ಕೊಂಬರ್ತಾಳೆ. ಹಾಕ್ಕೊಂಬಂದು ಹಾಗೆಲ್ಲ ಚೆಲ್ಲಿರ್ತಾಳೆ ರೀ. ಹಾಗಾಗಿ ಅವನೊಂದು ಸ್ವಲ್ಪ ಎಲ್ಲ ತೆಗೆದು ಇಟ್ಕೊಂಡೆ. ಹಂಗೆ ಮತ್ತು ಅಕ್ಕಿ ಮಲ್ಕೊಂಡಿದ್ಲಲ್ರಿ, ಮಲ್ಕೊಂಡಾಗ ಅರ್ಬಿ ಎಲ್ಲನೂ ಒಗೆದೆ ರೀ. ಒಗೆದು ಅವನು ಇನ್ನೇನು ಒಣಗಿ ಹಾಕಿದ್ರಾತಂತ ಹೇಳಿ ನಾನು ಅವನ ಹೊರಗೆ ಹೋಗಿ ಎಲ್ಲನೂ ಒಣಗಿ ಹಾಕಿ ಬಂದೆ ನೋಡ್ರಿ. ಆಮೇಲೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ನಾನಿಲ್ಲಿ ಏನಂತ ಹೇಳಿದ್ರೆ, ಅಕ್ಕಿನ ಸ್ವಚ್ಛ ಮಾಡ್ಕೊಂಡ್ರಾತಂತ ಹೇಳಿ ನಾನಿಲ್ಲಿ ಅಕ್ಕಿನ ಸ್ವಚ್ಛ ಮಾಡ್ಕೊಳಕ್ಕಂಥೇಳಿ ಡಬ್ಬ್ಯಾಗ ಹಾಕಿಟ್ಟಿದ್ವು ಅಕ್ಕಿದ್ದು ರೀ. ಅವನ್ನ ತೊಗೊಂಡು ಬಂದೆ ನೋಡ್ರಿ. ರೇಷನ್ ಅಕ್ಕಿ ರೀ. ಸ್ವಲ್ಪ ಧೂಳು, ಆಮೇಲೆ ಭತ್ತ, ಕಲ್ಲು ಹಿಂಗೇನಾರ ಇರ್ತಾವಲ್ರಿ. ಹಾಗಾಗಿ ಅವನ್ನ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಇಟ್ಕೊಳ್ಳೋನು ಅಂಥೇಳಿ ಅನ್ನಿಸ್ತು. ಹಾಗಾಗಿ ಅವನ್ನ ತೊಗೊಂಡು ಬಂದೆ ನೋಡ್ರಿ ಹೊರಗೆ. ಒಂದು ಹೊರಗೆ ಅಂತಂದ್ರೆ ಬೆಳಕು ಇರ್ತೈತಿ. ಆಮೇಲೆ ಒಳಗೆ ನಾನು ಮಾಡಕತ್ರ ಅವನ್ನೆಲ್ಲ ನಾನು ಮರಲಿ ಹಿಂಗೆ ಕೆರದದು ಮಾಡ್ಕೊಳತ್ತೆ ಅಂತಂದ್ರೆ ಈಗ ಮತ್ತೆ ಹೇಳ್ತಾಳೆ ಅನ್ನೋದೊಂದು ಇರ್ತೈತಲ್ರಿ. ಯಾಕೋ ಒಂದು ಸ್ವಲ್ಪ ನಂದು ಅರ್ಬಿ ಒಗ್ಯೋದೆಲ್ಲ ಮುಗಿದ ಮೇಲೂ ಇನ್ನೂ ಮಲ್ಕೊಂಡಿದ್ಲು ರೀ. ಅವಾಗ ನಂಗೆ ಟೈಮ್ ಇತ್ತಲ್ಲ, ಅವಾಗ ನಾನು ಈ ಕೆಲಸನ ಮಾಡ್ಕೊಳಕತ್ತಿದ್ದೆ ಅಲ್ರಿ. ಹಾಗಾಗಿ ಹೊರಗೆ ತೊಗೊಂಡ್ಬಂದ್ರಾತಂತ ಹೇಳಿ ಹೊರಗೆ ತೊಗೊಂಬಂದು ಇಟ್ಕೊಂಡು ಮಾಡ್ಕೊಳಕತ್ತಿದ್ದೆ. ಹಂಗೆ ಅವನ್ನ ಡಬ್ಬ್ಯಾಗಿನ ಅಕ್ಕಿನ ನಾನಲ್ಲಿ ಒಂದು ಚೀಲ ಹಾಸಿ ಹಾಕ್ಕೊಂಡೆ ರೀ. ಅದು ಹೆಂಗೂ ಡಬ್ಬಿನೂ ಖಾಲಿ ಆಯ್ತಲ್ಲ, ಸ್ವಲ್ಪ ತೊಳ್ಕೊಂಡು ಒರೆಸಿ ಮತ್ತು ಅದ್ರಾಗ ಹಾಕ್ಕೊಂಡ್ರಾತ ಅಕ್ಕಿನಂಥೇಳಿ ನಾನಿಲ್ಲಿ ಆ ಡಬ್ಬಿನ ತೊಳ್ಕೊಳಕತ್ತಿದ್ದೆ ನೋಡ್ರಿ. ಹಂಗೆ ಬೆಳಿಗ್ಗೆ ನಾನು ಏನೋ ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ ರೀ. ಏನಂತ ಹೇಳಿದ್ರೆ, ಬೆಳಿಗ್ಗೆ ಸೇಮ್ ರೊಟ್ಟಿನ ಮಾಡಿದ್ದಿತ್ತು. ರೊಟ್ಟಿ ಆಮೇಲೆ ಇವತ್ತು ಏನಂತ ಹೇಳಿದ್ರೆ, ಇದು ಯಾವ ಪಲ್ಯ ಮಾಡಿದ್ದೆ ಅಂತೇಳಿದರೆ, ಮಡಿಕೆ ಕಾಳು ಮೊಳ್ಕೆ ಬರ್ಸಿದ್ರಿ, ನೆನೆಸಿಟ್ಟು ಮೊಳ್ಕೆ ಬರ್ಸಿ ಇಟ್ಟಂಥ ಮೊಳ್ಕೆ ಕಾಳು ಪಲ್ಯ, ಆಮೇಲೆ ರೊಟ್ಟಿ ಮಾಡ್ಕೊಂಡಿದ್ದೆ ರೀ ಬೆಳಿಗ್ಗೆ. ಆಮೇಲೆ ಸಾಂಬಾರನ್ನು ಮಾಡಿಟ್ಟಿದ್ದೆ. ಅನ್ನ ಅಂದರೆ ಬೆಳಿಗ್ಗೆನೇ ಎಲ್ಲ ಆಗಿಬಿಟ್ಟಿತ್ತು ರೀ ಅಡುಗೆ ಕೆಲಸ ಅಂತೂ. ಹಾಗಾಗಿ ನಾನು ಈ ಕೆಲಸನ ಮಧ್ಯಾಹ್ನ ಮಾಡ್ಕೊಳಕತ್ತಂಥದ್ದು. ಅದನ್ನೆಲ್ಲನೂ ತೊಳೆದೆ ರೀ. ಡಬ್ಬಿನ ತೊಳೆದು ಮತ್ತಿನ್ನು ಅಕ್ಕಿಯೆಲ್ಲ ಹಾಕಕ್ಕೆ ಅದ್ರಾಗ ಹಾಕಿಬಿಟ್ರಾತ ಹಸನು ಮಾಡ್ಕೊಂಡಂತ ಹೇಳಿ ಅದನ್ನು ತೊಳೆದು ಒಂದು ವಸ್ತ್ರದಲ್ಲಿ ಒರೆಸಿ ಇಟ್ಕೊಳಕತ್ತಿದ್ದೆ ನೋಡ್ರಿ. ಏನಂತ ಹೇಳಿದ್ರೆ, ನಾವು ಫಸ್ಟಿಗೆ ನಮ್ಮ ಮನ್ಯಾಗ ಅಂದರೆ ಇನ್ನು ಕಾಲೇಜಿಗೆಲ್ಲ ಹೋಗಿದ್ವಲ್ರಿ, ಅವಾಗೆಲ್ಲ ಅವ್ವ ಏನಂತ ಹೇಳ್ತಿದ್ಲು ಅಂದರೆ, ನಮ್ಮ ಅವ್ವಾರೆಲ್ಲ ಅಂದರೆ ಹೊಲ ಇತ್ತಲ್ರಿ, ಹೊಲದಾಗ ಒಂದು ಸ್ವಲ್ಪ ಈಗ ಏನೇ ಜೋಳ ಆಗಲಿ, ಆಮೇಲೆ ಅಲಸಂದಿ, ಹೆಸರು, ಉದ್ದು ಈ ರೀತಿ ಎಲ್ಲ ಬೆಳೀತಿದ್ರಿ. ಅವಾಗ ಅವನ್ನೆಲ್ಲ ಬಳ್ಳಿಯೆಲ್ಲ ಕಿತ್ಕೊಂಬರ್ತಿದ್ವಲ್ರಿ. ಅಲಸಂದಿ ಬಳ್ಳಿ, ಹೆಸರು ಬಳ್ಳಿ ಹೀಗೆಲ್ಲ ಏನಾರ ತೊಗೊಂಬಂದ್ವಿ ಅಂತಂದ್ರೆ, ಹೊಲದಿಂದ ತೊಗೊಬಂದ್ರೆ ಅಂತಂದ್ರೆ ಅವನ್ನೆಲ್ಲ ಒಣಗಿ ಹಾಕಿ ಬಡಿದು ಎಲ್ಲ ಹಸನು ಮಾಡ್ಕೊತಿದ್ರೆ. ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ತಿದ್ರಿ. ಅಂದ್ರೆ ಹೊಲದ ಆ ಕಡೆ ಈ ಕಡೆ ಮನೆ ಪೂರ್ತಿ ಇಲ್ಲ ಅಂಥೇಳಿ ಅವನ್ನ ಹೊಲ್ದಾಗ ಹಾಕಿರ್ತಿದ್ರೆ ಅವ್ನ ಮನೆಗೆ ತೊಗೊಂಬಂದು ಆ ರೀತಿಯೆಲ್ಲ ಹಸನು ಮಾಡ್ಕೊಳ್ದಿರ್ತಿತ್ತು ಅವಾಗ. ಮತ್ತು ಈ ರೀತಿ ರೇಷನ್ ಅಕ್ಕಿ ಹಿಂಗೆಲ್ಲ ಬಂದಾಗ ಅಕ್ಕಿ ನಮ್ಮ ಅವ್ವಾರು ಏನು ಮಾಡ್ತಿದ್ರು, ಹಸನು ಮಾಡ್ಕೊತಿರ್ತಿದ್ರು ರೀ. ಅವನು ಸಾಣಿಗೆ ಮರ ತೊಗೊಂಡು ಸಾಣಿಸೋದು ಈ ರೀತಿ ಎಲ್ಲನೂ ಮರದಿಂದ ಕೇರಿ ಸ್ವಚ್ಛ ಮಾಡಿ ಇಟ್ಕೋದೆಲ್ಲ ಮಾಡ್ತಿದ್ರು. ಅವಾಗ ಏನಾರ ಒಂದ್ಸಲ ನಾನು ಅವರೆಲ್ಲ ಹಂಗೆ ಹಸನು ಮಾಡುವಾಗ ನಾನು ಅಲ್ಲಿ ಏನಾರ ಇದ್ದೆ ಅಂತಂದ್ರೆ, ಅಂದ್ರೆ ದಿನ ಕಾಲೇಜ್ಗೆ ಹೋಗಿದ್ವಿ, ಅವರೆಲ್ಲ ಮಾಡುವಾಗ ಇರ್ತಿರ್ಲಿಲ್ಲ. ಒಂದೊಂದು ಟೈಮ್ ಯಾವಾಗಾರು ಒಂದೊಂದು ಟೈಮ್ ಇರ್ತಿದ್ದೆ ಮನ್ಯಾಗ. ನಾವು ಇಲ್ದಾಗೆಲ್ಲ ಮಾಡ್ಕೊತಿದ್ರಿ. ಏನಾರು ಅವ್ರು ಮಾಡ್ಕೊಳ್ಳುವಾಗ ನಾನು ಅಲ್ಲಿ ಇದ್ದೆ ಅಂತಂದ್ರೆ ಅವ್ರು ಏನಂತ ಹೇಳ್ತಿದ್ರು, ಬಾ ನೀನು ಕಲ್ಕೊ ಬಾ, ಆಮೇಲೆ ಬೇಕಾಕತ್ತಿದ್ದೆಲ್ಲ ಕೆಲಸ ಕಲ್ಕೋಬೇಕು, ಬಾ ಇದು ಮಾಡಿ ಬಾ ಅಂಥೇಳಿ ಅಂತಂದ್ರೆ, ನಾ ಏನಂತ ಹೇಳ್ತಿದ್ದೆ ಅಂತಂದ್ರೆ, ಹೋಗ್ಬೇ ಇದನ್ನು ಯಾರು ಮಾಡ್ತಾರೆಲ್ಲ ಇಂಥ ಕೆಲಸ ಎಲ್ಲ ಸಾಣಿಸೋದಂತ ಕೇರೋದಂತ ಇದೆಲ್ಲ ನಂಗಂತೂ ಆಗೋದಿಲ್ಲ, ನೀನು ಕೆಲಸ ನೀನು ಮಾಡ್ಕೊ, ನಾವೇನಿದ್ರು ಆಮೇಲೆ ನೋಡ್ಕೊತೀವಿ ಹೆಂಗೆ ಮಾಡ್ಕೊಳ್ಳೋದಂತ ಹೇಳಿ ಹಿಂಗಂತಿದ್ದೆ. ಇಲ್ಲ ಅಂತಂದ್ರೆ, ಇದೆಲ್ಲ ಯಾರು ಎಲ್ಲ ಸ್ವಚ್ಛ ಮಾಡಿಟ್ಟಿದ್ದನ್ನು ತೊಗೊಂಬಂದ್ರಾತ, ಇಲ್ಲ ಅಂತಂದ್ರೆ ಆರ್ಡ್ರ್ ಮಾಡಿದ್ರೆ ಇದೆಲ್ಲ ಅಲ್ಲ, ಫುಡ್ಡನ್ನು ಆರ್ಡ್ರ್ ಮಾಡಿದ್ರೆ ಮನೆಗೆ ತಂದು ಮಾಡಿದ್ದನ್ನು ತಂದು ಕೊಟ್ಟು ಹೋಕ್ಕಾರ, ಅದನ್ನು ತಿಂತೀವಿ, ಇದನ್ನೆಲ್ಲ ಅಂತೂ ಮಾಡೋದಿಲ್ಲ ಅಂಥೇಳಿ ಅಂತಿದ್ದೆ ರೀ. ಆದ ನನಗೆ
ನೆನಪಾದಂಥದ್ದು ನೋಡ್ರಿ ಕೆಲಸ ಎಲ್ಲ ಮಾಡ್ಕೊಳ್ಳೋ ಹೊತ್ನ್ಯಾಗ. ಇದ ಮಾತಲ್ರಿ, ಇಂಥವು ಭಾಳ ಮಾತಾಡಿರ್ತೀವಿ ನಾವು ಆ ಟೈಮ್ ಒಳಗೆ. ನಾವೇನು ಕಾಲೇಜ್ಗೆಲ್ಲ ಹೋಗಿರ್ತೀವಲ್ಲ ಆ ಟೈಮ್ ಒಳಗಾಗಲಿ ಅಂದ್ರೆ ಬಿಫೋರ್ ಮ್ಯಾರೇಜ್ ಆ ಟೈಮ್ ಒಳಗೆ ಈ ರೀತಿ ಎಲ್ಲ ಅವ್ರು ಏನಾರ ಕೆಲಸ ಹೇಳಿದರು ಅಂತಂದ್ರೆ ಆಲ್ಮೋಸ್ಟ್ ಈ ರೀತಿನ ಮಾತಾಡಿರ್ತೀವಿ. ನಾನಂತೂ ಮಾತಾಡಿದ್ದೆ ರೀ. ಅದೇ ಹೀಗೆಲ್ಲ ಕಲ್ಕೊ ಮಾಡು ಅಂತ ಹೇಳಿದಾಗ ಇದನ್ನು ಯಾರು ಮಾಡ್ತಾರೆ ಅಂದ್ರೆ ಮಾಡ್ತಿದ್ದೆ ರೀ, ಮಾಡೋದಿಲ್ಲ ಅಂತಲ್ಲ, ಮಾಡ್ತಿದ್ದೆ. ಮನೆ ಕೆಲಸ ಮಾಡ್ತಿದ್ದೆ. ಏನು ಕಸ ಹೊಡಿಯೋದು, ಬಾಂಡೆ ತೊಳೆಯೋದು, ಅರ್ಬಿ ಒಗೆಯೋದು, ಮನೆ ಸ್ವಚ್ಛ ಮಾಡೋದು, ಈ ರೀತಿ ಅಡಿಗೆ ಎಲ್ಲ ಇದೆಲ್ಲ ಮಾಡ್ತಿದ್ದೆ. ಹಿಂಗೇನಾರ ಸ್ಪೆಷಲ್ಲಾಗಿ ಕಾಳು ಹಸನು ಮಾಡೋದಾಗಲಿ, ಹಿಂಗೇನಾರ ಒಂದು ಸ್ವಲ್ಪ ಮತ್ತು ಈ ರೀತಿ ಬೇರೆ ಬೇರೆ ಕೆಲಸ ಏನಾರ ಹೇಳಿದರು ಎಕ್ಸ್ಟ್ರಾ ಅಂತಂದ್ರೆ ಈ ರೀತಿ ಹೇಳ್ತಿದ್ದೆ. ಹಂಗೆ ಅದು ನಮ್ಗೆ ಬರ್ತಾ 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 ನಮಗೇನು ನಾವೆಲ್ಲ ಆಫ್ಟರ್ ಮ್ಯಾರೇಜ್ ಆದಮೇಲೆ ಅವನ್ನೆಲ್ಲನೂ ಮಾಡೋಕೆ ನಾವು ಶುರು ಮಾಡ್ತೀವಲ್ರಿ, ಅವಾಗ ಆ ಮಾತೆಲ್ಲ ನಿಜವಾಗ್ಲೂ ನೆನಪಾಕಿರ್ತಾವೆ ನೋಡ್ರಿ. ನನಗೆ ಹಂಗೆ ನೆನಪಾತು ನೋಡ್ರಿ ಈಗೂ ಆ ಮಾತು. ಹೀಗೆಲ್ಲ ಹೇಳ್ತಿದ್ವಲ್ಲ ನಾವು, ಈಗೂ ಹಂಗೆ ಅದೇ ಕಂಟಿನ್ಯೂ ಇರ್ತೈತೆ ರೀ. ಏನಂತ ಹೇಳಿದರೆ ಅವಾಗ ನಾವು ಏನು ಹೇಳಿರ್ತೀವಲ್ಲ, ಈಗ ನಮ್ಮ ತಂಗಿ ಅಂತನೇ ಆಗಲಿ ಅಥವಾ ನಮ್ಮ ಇವಾಗೇನು ಕಾಲೇಜಿಗೆ ಹೋಗ್ತಿರ್ತಾರಲ್ಲ ಅವ್ರಿಗೆ ನಾವು ಏನಾರ ಹೇಳಿದ್ರೆ ಅವರು ಸೇಮ್ ಅದೇ ಮಾತನ್ನು ಹೇಳ್ತಿರ್ತಾರೆ. ಯಾಕಂದ್ರೆ ಆ ಸಿಚುವೇಶನ್ ಬಂದಾಗನ ನಾವು ಆ ಕೆಲಸ ಕಲ್ತ್ಕೊಳ್ಳೋದು, ಆ ಕೆಲಸ ಮಾಡೋಕ್ಕೆ ನಾವು ಟ್ರೈ ಮಾಡೋದ್ರಿ. ಅಲ್ಲಿ ತನಕ ನಾವು ಹಾಗೆ ಯಾವ ಕೆಲಸನೂ ಮಾಡೋಂಗಿಲ್ಲ. ಅದು ಪರಿಸ್ಥಿತಿ ತಾನೇ ಎಲ್ಲನೂ ಕಲ್ಸಕ್ಕೆ ಶುರು ಮಾಡ್ತೈತ್ರಿ. ಅದು ಮಾಡೋಕ್ಕೂ ಹಚ್ತೈತಿ, ಕಲ್ಸಕ್ಕೂ ಹಚ್ತೈತಿ, ಕಲ್ತ್ಕೊಳ್ಳೋಕ್ಕೂ ಹಚ್ತೈತಿ ಅಂತ ಹೇಳ್ತಾರಲ್ರಿ. ಇದಕ್ಕಾಗಿರ್ಬೋದು. ಸೊ ಹಾಗಾಗಿ ರೆಕ್ಕೆ ಎಲ್ಲನೂ ನಾನು ಇಲ್ಲೇ ಕುಂತ್ಕೊಂಡು ಸ್ವಚ್ಛ ಮಾಡ್ಕೊಳಕತ್ತಿದ್ದೆ. ಆಮೇಲೆ ಇನ್ನೂ ಒಂದು ಇನ್ಸಿಡೆಂಟ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಏನಂತ ಹೇಳಿದ್ರೆ, ಮದುವೆಯಾಗಿ ಹೊಸದಾಗಿ ಮದುವೆಯಾಗಿ ಆವಾಗ ಅಷ್ಟೇ ನಮ್ಮ ಮನೆಯವ್ರದ್ದು ಅಂದ್ರೆ ನಮ್ಮ ಗಂಡನ ಮನೆಯಾಗಿದ್ದೆ ರೀ. ಅಲ್ಲಿ ನಮ್ಮ ಅತ್ತೆಯವ್ರು ಏನಂತ ಹೇಳಿದ್ರೆ, ಗೋಧಿ ಅಂದ್ರೆ ನಮ್ಮ ಕಡೆ ಈಗ ನನ್ನ ತವ್ರ ಮನೆ ಕಡೆ ಬೆಳೆಯುವಂಥ ಬೆಳೆನ ಬೇರೆ ರೀ, ಗಂಡನ ಮನೆ ಕಡೆ ಬೆಳೆಯುವಂಥ ಬೆಳೆ ಒಂದು ಸ್ವಲ್ಪ ವ್ಯತ್ಯಾಸ ಅದಾವೆ ರೀ. ಅಲ್ಲಿ ಬೆಳೆಯೋದು ಇಲ್ಲಿ ಬೆಳೆಯೋದು ನಮ್ದೊಂದು ಸ್ವಲ್ಪ ಮಲೆನಾಡು ಟೈಪ್ ಬರ್ತೈತಿ. ನಮ್ಮ ಗಂಡನ ಮನೆ ಕಡೆ ಅಂತಂದರೆ ಬೆಳವಲ್ ಸೈಡ್ ಅಂತ ಹೇಳ್ತಾರೆ. ಈ ಕಡೆ ನಮ್ಮ ಗಂಡನ ಮನೆ ಕಡೆ ಬೆಳೆ ಯಾವ್ಯಾವ ಬೆಳೆದಂತಂದ್ರೆ ಗೋಧಿ, ಕಡ್ಲೆ, ಹೆಸರು, ಉದ್ದು, ಈ ಥರ ಬೆಳೀತಾರೆ. ನಮ್ಮ ಕಡೆ ಆದ್ರೆ ಹತ್ತಿ, ಸೋಯಾಬೀನ್, ಆಮೇಲೆ ಜೋಳ, ಈ ರೀತಿ ಕಬ್ಬು, ಈ ರೀತಿ ಎಲ್ಲ ಬೆಳೀತಾರೆ. ಹಂಗೆ ಈ ಕಡೆ ನಂದು ಅವಾಗ ಹೊಸ್ದಾಗಿ ಮದುವೆ ಆಗಿತ್ತು ರೀ. ಮದುವೆ ಆದ ಟೈಮ್ನಾಗ ನಮ್ಮ ಅತ್ತೆಯವ್ರು ಒಂದು ಸ್ವಲ್ಪ ಗೋಧಿನ ಹಸನು ಮಾಡಂತ ಹೇಳಿದ್ರಿ ನನಗೆ. ಅವಾಗನದು ನನಗಂತೂ ಅವಾಗ ನಿಜ ಹೇಳ್ತೇನೆ, ನಂಗೆ ಮರ ಹಿಡೋಕ್ಕೂ ಬರ್ತಿದ್ದಿಲ್ಲ ರೀ. ಬಾಕಿ ಎಲ್ಲ ಕೆಲಸ ಮಾಡ್ತಿದ್ದೆ, ಮನೆ ಕೆಲಸ, ಕಸ, ಬಾಂಡೆ, ಈ ರೀತಿ ಎಲ್ಲ ಅಡಿಗೆ, ಈ ರೀತಿ ಎಲ್ಲ ಮಾಡ್ತಿದ್ದೆ. ಆದರೆ ನನಗೆ ಕಾಳು ಹಸನು ಮಾಡೋದಂದ್ರೆ ಒಂದು ದಿವ್ಸನೂ ನಾನು ಮಾಡಿರಲೇ ಇಲ್ಲ. ಯಾಕಂದ್ರೆ ಮನ್ಯಾಗ ಮಮ್ಮಿ ಇರ್ತಿದ್ರೆ ಅವರೆಲ್ಲ ಮಾಡಿಟ್ಟಿರ್ತಿದ್ರೆ ನಾವು ಆಮೇಲೆ ಮತ್ತೇನಾರ ಅಡುಗೆ ಮಾಡೋದಾಗಲಿ ಈ ರೀತಿ ಎಲ್ಲ ಮಾಡ್ತಿದ್ವಿ. ಆವಾಗ ಗೋಧಿ ಇದ್ದವು ರೀ, ಅವನ್ನ ಗಿರಣಿ ಹಾಕಿಸ್ಬೇಕಾಗಿತ್ತು. ಅವರೆಲ್ಲೋ ಹೊಂಟಿದ್ರೆ, ಹಾಗಾಗಿ ನಂಗೆ ಅದನ್ನು ಹಸನು ಮಾಡಂತ ಹೇಳಿದ್ರು ರೀ ಅವರು. ನಾನು ಯಾವ ರೀತಿ ಹಸನು ಮಾಡಿದ್ದೆ ಅಂತಂದ್ರೆ, ಅರ್ಧ ಗಂಟೆ ಆಗೋ ಕೆಲಸನ ಒಂದು ಅರ್ಧ ದಿನಾನ ತೊಗೊಂಡಿದ್ನಿ ಅಂತ ಹೇಳ್ಬೋದು ನೋಡ್ರಿ. ಯಾಕಂತ ಹೇಳಿದ್ರೆ ನನಗೆ ನಾವೇನೀಗ ಕಾಳೆಲ್ಲ ಹಸನು ಮಾಡ್ತೇವಲ್ಲ ರೀ, ಅದಕ್ಕೆಲ್ಲ ಒಂದು ಟ್ರಿಕ್ಸ್ ಇರ್ತೈತೆ ರೀ. ಈಗ ನಾವು ಯಾವುದೇ ಕಾಳಾಗಲಿ, ಗೋಧಿ ಆಗಲಿ, ಜೋಳ ಆಗಲಿ, ಇವನ್ನೆಲ್ಲನೂ ಅವರು ಸಾನ್ಸೋದ್ರಾಗಲಿ ಈ ರೀತಿ ಕೇರೋದ್ರಾಗಲಿ ಟ್ರಿಕ್ಸ್ ಎಲ್ಲ ಭಾಳ ಯೂಸ್ ಮಾಡ್ತಾರೆ ರೀ. ಹೆಂಗಂತ ಹೇಳಿದ್ರೆ ಅವ್ರು ಪಟ ಅದು ನಂಗೆ ಈಗೂ ಅಷ್ಟು ಅವೆಲ್ಲ ಬರೋಂಗಿಲ್ಲ. ಅಷ್ಟು ಅಂದ್ರೆ ಅವರಷ್ಟೆಲ್ಲ ಏನು 1% ನನಗೆ ಅಷ್ಟು ಬರ್ತೈತೆ ಅಂತಲೇ ಹೇಳ್ಬೋದು. ಅಷ್ಟು ಹೆಂಗಂತ ಅವರೆಲ್ಲ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಸಾನ್ಸೋದು, ಕೇರೋದು, ಅಪ್ಪಟ್ಟು ಅಂಥೇಳಿ ಕಾಳೆಲ್ಲ ಒಂದು ಕಡೆ ಆಗಿರಬೇಕು, ಆ ಕಸ ಎಲ್ಲ ಒಂದು ಕಡೆ ಆಗಿರಬೇಕು. ಹಳ್ಳ ಆಗಲಿ ಏನಾರು ಅದ್ರದ್ದಾಗಿಂದ ಏನಾಯ್ತಲ್ಲ ಅದೊಂದು ಸೈಡ್ ಪೂರ ಬಂದುಬಿಟ್ಟಿರ್ತೈತೆ ರೀ. ಈ ಸಪ್ರೇಟ್ ಕಾಳೆಲ್ಲ ಒಂದು ಕಡೆ ಬಂದುಬಿಟ್ಟಿರ್ತಾವೆ. ಮರದಿಂದನ ಆಯ್ತು, ಸಾಣ್ಗಿಲೆ ಸಾನ್ಸುವಾಗಾಯ್ತು, ಆ ರೀತಿ ಮಾಡ್ತಾರೆ. ನನಗೂ ಕಲ್ಕೋಬೇಕು ಇನ್ನೂ ಕಲ್ಕೊಳ್ಳೋದ್ರಾಗನ ಅದನ್ನು ಬಿಡ್ರಿ ಭಾಳಷ್ಟು ಏನಂತಾರೆ ಭಾಳ ಕೆಲಸನೂ ಆಯ್ತು. ಇನ್ನೂ ಕಲ್ಕೊಳ್ಳೋದ್ರಾಗನ ಅದೀನಿ. ಏನೋ 1% ಅಷ್ಟು ಇವಾಗ ಬರೋದೆಲ್ಲನೂ ಆ ರೀತಿ ಮಾಡ್ತಾರೆ. ಇವಾಗೂ ನಂಗೆ ಅದು ಅಷ್ಟು ಬರೋಂಗೇ ಇಲ್ಲ, ಕಲ್ಕೋಬೇಕಂತೇಳಿ ಅಂತೀನಿ. ಮತ್ತು ಈಗ ಅತ್ತೆಯವ್ರು ಅಂತಾರೆ ಮಾಡಿರ್ತಾರೆ, ಈ ರೀತಿ ಆಗಿಬಿಡ್ತೈತೆ ನೋಡ್ರಿ. ಅವಾಗ ಹೇಳಿದರು, ಅರ್ಧ ಗಂಟೆ ಮಾಡುವಂಥ ಕೆಲಸನ ಒಂದು ಅರ್ಧ ದಿನಾನ ತೊಗೊಂಡ್ಬಿಟ್ಟಿದ್ದೆ. ಯಾಕಂದ್ರೆ ನಂಗೆ ಈ ರೀತಿ ಮರದಿಂದ ಅವನ್ನ ಹೆಂಗೆ
ಕಾಳು ಒಂದು ಕಡೆ ಆಮೇಲೆ ಸಣ್ಣ ಕಲ್ಲು ಒಂದು ಕಡೆ ಮಾಡ್ಕೋಬೇಕು ಅನ್ನೋದೂ ನಂಗೆ ಗೊತ್ತಿಲ್ಲ. ನಂಗೆ ಮೊದ್ಲೇಕ ಮರ ಹಿಡ್ದು ಅವನ್ನೆಲ್ಲನೂ ಹಸನು ಮಾಡ್ಕೊಳ್ಳೋದೇ ಗೊತ್ತಿರಲಿಲ್ಲ. ಇನ್ನು ಆ ರೀತಿ ಇವಾಗ ಮಾಡಕ್ಕೆ ಬರ್ಬೇಕು ರೀ ನಂಗೆ. ಆ ರೀತಿ ಆಗಿತ್ತು ನೋಡ್ರಿ. ಅವನ್ನ ಕೈಲೇನ ಎಲ್ಲ ಹಳ್ಳನ್ನ ಆರಿಸ್ಕೊಂತ ಕುಂತ್ಬಿಟ್ಟಿದ್ದೆ. ಮರದಾಗ ಹಾಕ್ಕೊಳ್ಳೋದು, ಕೈಲೇನ ಆರಿಸ್ಕೊಳ್ಳೋದು. ಈಗ ನೆನೆಸ್ಕೊಂಡ್ರು ಈಗೂ ನಗು ಬರ್ತೈತಿ. ಅದನ್ನ ಆರ್ಸಕ್ಕೆ ಕುಂತು 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 ಬೆನ್ನು ಆಗಿತ್ತು ನಂದು. ಆ ರೀತಿ ಮಾಡ್ಕೊಂಡಿದ್ದೆ ನೋಡ್ರಿ ಕೆಲಸನ. ಹಂಗೆ ನನ್ನ ಕೆಲಸನೂ ಎಲ್ಲ ಮುಗೀತು ರೀ. ಅಲ್ಲೆಲ್ಲ ಅಕ್ಕಿ ಎಲ್ಲನೂ ಸ್ವಚ್ಛ ಮಾಡ್ಕೊಂಡು ಅಂದ್ರೆ ನಾನು ಮಾಡಾತಿದ್ದೆ ಅಲ್ರಿ, ಅದೆಲ್ಲ ನೆನ್ಪಕ್ಕಿರ್ತಾವೆ. ನಾವು ಇದೇ ಒಂದು ಕೆಲಸ ಅಂತಲ್ರಿ, ಎಲ್ಲ ಏನೋ ಬೇರೆ ಕೆಲಸ ಮಾಡುವಾಗೂ ನಾವಾಗ ಹಂಗೆ ಅಂತಿದ್ದೆ ಅಲ್ಲ, ಇವಾಗ ಹಿಂಗೆ ಅಂತಿದ್ದೆ ಅಂತ ಈ ರೀತಿ ಎಲ್ಲ ನೆನಪಾಗುವಂಥದ್ದು. ಆಮೇಲೆ ಅದನ್ನೆಲ್ಲ ಮುಗಿಸಿದೆ ರೀ. ಮುಗಿಸಾದ್ಮೇಲೆ ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಳ್ಳೋನು ಅಂಥೇಳಿ ಅನ್ನಿಸ್ತು. ವಾರಕ್ಕೆ ಒಂದು ಸಲನಾದರೂ ಈ ರೀತಿ ಮಾಡ್ಕೊತಿರ್ತೇನೆ ರೀ. ಅದ್ರಾಗ ಏನಂತ ಹೇಳಿದ್ರೆ, ನಾವು ತಲೆ ಕೂದಲಿಗೆ ಯಾವಾಗಲೂ ಎಣ್ಣೆ ಹಚ್ಕೊಳ್ಳೋ ಹೊತ್ನ್ಯಾಗ ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಚ್ಕೊಳ್ಳೋದು ಭಾಳ ಚಲೋ ರೀ. ಅವಾಗ ನಾವು ಎಣ್ಣೆ ಏನು ಬಿಸಿ ಮಾಡಿ ಹಚ್ಕೊಂಡ್ವಿ ಅಂತಂದ್ರೆ ನಮ್ಮ ಕೂದಲ ಅಂದ್ರೆ ನಮ್ಮ ತಲೆ ಆ ಎಣ್ಣೆನ ಚಲೋತ್ತಂಗೆ ಹೀರ್ಕೊತೈತೆ ರೀ. ಹೀರ್ಕೊಳಕ್ಕೆ ಅನುಕೂಲ ಆಗುವಂಥದ್ದು ಬಿಸಿ ಮಾಡಿ ಹಚ್ಕೊಳ್ಳೋದ್ರಿಂದ. ಆಮೇಲೆ ಹೊಟ್ಟು ಇದ್ರೂ ಅದೆಲ್ಲ ಹೋಗುವಂಥದ್ದು, ಹೇರ್ ಫಾಲ್ ಎಲ್ಲ ಕಡಿಮೆ ಆಗುವಂಥದ್ದು. ಹಂಗೆ ಹೆಂಗೂ ಅಲ್ಲೇ ಮನೆ ಮುಂದೆ ಕರಿಬೇವಿನ ಗಿಡ ಐತ್ರಿ. ಹೋಗಿ ಒಂದು ಸ್ವಲ್ಪ ಹಾಕಿ ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಅದನ್ನೆಲ್ಲ ಕುದಿಸ್ಕೊಂಡು ಹಚ್ಕೊಳ್ಳೋಣ ಅಂಥೇಳಿ ಅನ್ನಿಸ್ತು. ಹಂಗೆ ನೆನಪಾದಾಗ ಈ ರೀತಿ ಎಲ್ಲ ಮಾಡ್ಕೊತಿರ್ತೇನೆ ರೀ. ಹಂಗೆ ಅದನ್ನೆಲ್ಲನೂ ತೊಗೊಂಡು ಬಂದು ಒಂದು ಸ್ವಲ್ಪ ಚಲೋ ಹೊತ್ತಂಗೆ ಕುದಿಸಿದೆ ರೀ. ಅವನ್ನೆಲ್ಲ ಇದನ್ನು ಹಾಕಿ ಕರಿಬೇವೆಲ್ಲ ಹಾಕ್ಕೊಂಡು ಕುದಿಸ್ಕೊಂಡು ತಲೆಗೆ ಮಸಾಜ್ ಮಾಡ್ಕೊಳ್ಳೋನು ಅಂಥೇಳಿ ಅನ್ನಿಸ್ತು. ಹಂಗೆ ಒಂದು ಸ್ವಲ್ಪ ಯಾಕೋ ಹೆಡ್ಡೇಕ್ ಅಂಥೇಳಿನೂ ಅನ್ಸಾಕತ್ತಿತ್ತು. ಅದೇನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಹೆಡ್ಡೇಕ್ ಅನ್ಸಾಕತ್ತಿತ್ತು. ಹಂಗಾಗಿ ಅದು ಆತ. ಆಮೇಲೆ ತಲೆಗೆ ಎಣ್ಣೆ ಹಚ್ಚಿದ್ದಿಲ್ಲ, ಅದನ್ನು ಆತ. ಎರಡು ಆತಂಥೇಳಿ ಈ ರೀತಿ ಎಣ್ಣೆ ಆಮೇಲೆ ಅದ್ರಾಗ ಒಂದು ಸ್ವಲ್ಪ ಕರಿಬೇವು ಹಾಕಿ ಕುದಿಸಿ ಅದೊಂದು ಸ್ವಲ್ಪ ಆರೋ ಮಟ್ಟ ಬಿಟ್ಟೆ ರೀ. ಸ್ವಲ್ಪ ಆರಿಂದ ಸ್ವಲ್ಪ ಬೆಚ್ಚಗಿತ್ತಲ್ಲ ಆ ಟೈಮ್ನಾಗ ನಾನೀಗ ಏನಂತ ಹೇಳಿದರೆ ಇಲ್ಲೇ ಎಣ್ಣೆನ ಹಚ್ಕೊಳಕತ್ತೇನೆ ನೋಡ್ರಿ. ಈ ರೀತಿ ಎಣ್ಣೆನ ನಾವು ಹಚ್ಕೊಳ್ಳೋದ್ರಿಂದ ನಮ್ಗೆ ಒಂಥರ ರಿಲ್ಯಾಕ್ಸ್ ಅಂತಲೂ ಅನ್ನಿಸ್ತೈತಿ. ಒಂದು ಏನು ಹೆಡ್ಡೇಕ್ ಅಂತ ಏನು ಹೇಳ್ತೇವಲ್ಲ ಅದೂ ಕಡಿಮೆ ಆದಂಗೆ ಅನ್ನಿಸ್ತೈತಿ. ಆಮೇಲೆ ಹೇರ್ ಗ್ರೋತ್ಗೂ ಭಾಳ ಚಲೋ. ಆಮೇಲೆ ಹೊಟ್ಟೆಲ್ಲ ಇತ್ತು ಅಂತಂದ್ರೆ ಈ ರೀತಿ ನಾವು ಎಣ್ಣೆ ಬಿಸಿ ಮಾಡಿ ಹಚ್ಕೊಳ್ಳೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುವಂಥದ್ದು, ಹೊಟ್ಟೆಲ್ಲ ಇದ್ದಂಥದ್ದು, ಡ್ಯಾಂಡ್ರಫ್ ಎಲ್ಲ ಇದ್ದಂಥದ್ದು ಅದನ್ನು ಕಡಿಮೆ ಆಗುವಂಥದ್ದು ನೋಡ್ರಿ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಮನೆ ಕೆಲಸ, ಮಕ್ಕಳು ಅಂಥೇಳಿ ಇವನ್ನೆಲ್ಲ ಒಂದು ಸ್ವಲ್ಪ ಬರ್ಬರ್ತಾ ಅವಾಯ್ಡ್ ಮಾಡ್ತಿರ್ತೀವಿ ರೀ. ಆದರೂ ಅದ್ರಾಗನ ನಾವು ಟೈಮ್ ತೊಗೊಂಡು ಈ ರೀತಿ ನಮ್ಮ ಬಗ್ಗೆನೂ ನಾವು ಸ್ವಲ್ಪ ಕೇರ್ ತೊಗೊಂಡು ಮಾಡೋದು ಭಾಳ ಅಂದ್ರೆ ಭಾಳ ಚಲೋ ರೀ. ಯಾಕಂತಂದ್ರೆ ಹಂಗಲ್ರಿ, ನಮ್ಮ ಬಗ್ಗೆ ನಾವು ಕೇರ್ ತೊಗೊಳ್ಳಾರ್ದ ಬೇರೆ ಯಾರೂ ಕೇರ್ ತೊಗೊಳಕ್ಕಾಗಂಗಿಲ್ಲ. ಸೊ ಹಾಗಾಗಿ ಈ ರೀತಿ ಟೈಮ್ ಸಿಕ್ಕಾಗ ಟೈಮ್ ಮಾಡಿಕೊಂಡು ಏನಂತ ಹೇಳಿದ್ರೆ, ಈಗ ಸಣ್ಣ ಇರ್ತಲ್ರಿ ಮಕ್ಕಳು, ಕಾಡೋದು ಒಂದು ಸ್ವಲ್ಪ ಅದು ಕಷ್ಟನ ರೀ ಮಾಡ್ಕೊಳ್ಳೋದು. ಅದು ನಂಗೆ ಗೊತ್ತೈತಿ. ಯಾಕಂತ ಹೇಳಿದ್ರೆ ಈಗ ಬರ್ತಾಳೆ ನೋಡ್ರಿ ಗುಬ್ಬಿ, ಅಲ್ಲೇ ಇದ್ದಾಳಕ್ಕಿ. ಒಂದು ಸ್ವಲ್ಪ ಆಕಿನಲ್ಲೇ ಆಟ ಆಡಕತ್ತಿದ್ಲು. ಹಂಗಾಗಿ ನನಗೊಂದು ಸ್ವಲ್ಪ ಇದು ಮಾಡ್ಕೊಳಕ್ಕೆಲ್ಲ ಇದಾತ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬಂದೀಗ ನನಗೆ ತ್ರಾಸು ಕೊಡಕ್ಕೆ ಶುರು ಮಾಡಿದ್ಲು. ಅದನ್ನು ಒಂದು ಎಣ್ಣೆ ಹಿಡ್ಕೊಳಕ್ಕೂ ಬರ್ತಾಳೆ, ಇನ್ನೊಂದು ಅಲ್ಲಿ ಫೋನ್ ಇಟ್ಟಿದ್ದೆ ಅಲ್ಲ ಫೋನಿಗೂ ಬರ್ತಾಳೆ. ಎರಡಕ್ಕೂ ಡಿಸ್ಟರ್ಬ್ ಮಾಡ್ತಾಳೆ ನಂಗೆ. ಈ ಕಡೆ ಎಣ್ಣೆ ಹಚ್ಕೊಳಕ್ಕೂ ಕೊಡೋಂಗಿಲ್ಲ, ಈ ಕಡೆ ನಾನು ವಿಡಿಯೋ ಮಾಡ್ಕೊಳಕ್ಕೂ ಕೊಡೋಂಗಿಲ್ಲ. ಆಕೆಲ್ಲ ಆ ಕಡೆ ಆಡಾಕತ್ತಿದ್ಲು. ನಾನು ನೋಡಿಲ್ಲ ಅಂದ್ರೆ ಸುಮ್ಮನೆ ಆಡ್ತಿದ್ಲು, ನೋಡಿದ್ಲು ಅಂದ್ರೆ ಮುಗೀತು ಅಲ್ಲಿಗೆ. ಈ ರೀತಿ ಆಕೇನು ಬಿಡಲಿಲ್ಲ ರೀ ಕಡೆಗೂ. ನಾನು ಪಟಾನ ಅಂಥೇಳಿ ಆ ಎಣ್ಣೆದು ತಕ್ಕೊಂಡು ಫೋನು ತೆಗೆದು ಮ್ಯಾಲಿಟ್ಕೊಂಡು ಆಕೆಗೆ ಮತ್ತೆ ಕಳಿಸಿದೆ ನೋಡ್ರಿ. ಅಂದ್ರೆ ಆಕೆಗೆ ಸಿಗಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಕೆನೂ ಹೋಗ್ಬಿಡ್ತಾಳೆ. ಇಲ್ಲ ಅಂತಂದ್ರೆ ಆಕೆ ಹೋಗಂಗೇ ಇಲ್ಲ. ಆ ರೀತಿ ಮಾಡ್ತಾಳೆ ನೋಡ್ರಿ. ಸೊ ಈ ರೀತಿ ನಮ್ಮ ಬಗ್ಗೆ ನಾವು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಚಲೋ ರೀ. ಹಾಗಾಗಿ ನಾವು ಯಾವಾಗಾರ ನೆನಪಾದಾಗ ಈ ರೀತಿ ಎಲ್ಲ ಮಾಡ್ಕೊತಿರ್ತೀವಿ. ಇವತ್ತಿನ ನನ್ನ ಒಂದು ದಿನ ಈ ರೀತಿಯಾಗಿದ್ದಂಥದ್ದು. ನಿಮಗೆ ನೀವು ಈ ರೀತಿ ಎಲ್ಲ ಮನ್ಯಾಗ ಹೇಳಿದ್ರಿ ಅಂದರೆ, ಕೆಲಸ ಎಲ್ಲ ಹೇಳಿದಾಗ ಅದೆಲ್ಲ ನಮ್ಗೆ ಅವೆಲ್ಲ ಒಂದು ಸ್ವಲ್ಪ ಮೆಮೊರಿ ಎಲ್ಲ ಇರ್ತಾವಲ್ರಿ, ಅಂಥವು ನಿಮಗೂ ಇತ್ತು ಅಂತಂದರೆ ನೀವು ಕಮೆಂಟ್ ಮೂಲಕ ನನ್ನ ಜೊತೆಗೆ ಶೇರ್ ಮಾಡ್ಕೊರಿ ಅಂತ ಹೇಳ್ತೀನಿ. ಹಂಗೆ ಇವತ್ತಿನ ನನ್ನ ಒಂದು ದಿನ ಈ ರೀತಿಯಾಗಿ ಇದ್ದಂಥದ್ದು ನೋಡ್ರಿ. ಸೊ
ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಂಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತಾ ನನ್ನ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ. ನೋಡೋದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.